ಕೊಡಬೇಕಾಗಿದ್ದೆಷ್ಟು? ಒಬ್ಬೊಬ್ಬ ರೈತನಿಗೆ ಸುಮಾರು 25,000ದಿಂದ 50,000 ರೂಪಾಯಿವರೆಗೂ ಕೊಡಬೇಕಾಗಿತ್ತು. ಕೊಟ್ಟಿದ್ದೆಷ್ಟು? 2,000 ಪರ್ ಹೆಕ್ಟೇರ್ಗೆ. ಅದರಲ್ಲೂ ಮೋಸ. ಮೊದಲು ನಾವು DBT ಮುಖಾಂತರ ಕೊಡ್ತಾ ಇದ್ರಿ, ಪರಿಹಾರ ಆ್ಯಪ್. ಕರೆಕ್ಟ್? ಪರಿಹಾರ ಆ್ಯಪ್ ಮುಖಾಂತರ ನಾವು ಕೊಡ್ತಾ ಇದ್ರಿ. ಅದ್ರಾಗೇನೋ ಮೋಸ ಇದ್ರೆ ಸರ್ ಮಾಡಿ. ಅದ್ರೆ ಈಗ ಎಲ್ಲ ಕಂಪ್ಯೂಟರೈಸ್ ದಾಖಲೆಗಳು. ತಪ್ಪು ಮಾಡಿದ್ರೆ, ಯಾರು DC ಮಾಡಿದ್ರೆ ಕ್ರಮ ತೆಗೆದುಕೊಳ್ಳಿ. ಇವ್ರ ಹತ್ರ ಹಣ ಇಲ್ದಿದ್ಕೋಸ್ಕರ ಅದನ್ನೇ ಚೇಂಜ್ ಮಾಡ್ಬಿಟ್ರೆ ಆ್ಯಪ್ನೇ. ಹೊಸ ಆ್ಯಪ್ ಮಾಡ್ತೀನಿ ಅಂತೇಳಿ ಡಿಲೇ ಮಾಡಿದ್ರು. ತಿರ್ಗಾ ಕೊಡೋದ್ರಲ್ಲೂ 2 ತಿಂಗಳು ಡಿಲೇ, 2 months. ನಮ್ದು ವಿಧಾನಸಭೆ ಅಧಿವೇಶನ ನಡೀತೈತೆ, ವಿರೋಧ ಪಕ್ಷಗಳು ಚೀಮಾರಿ ಹಾಕ್ತಾರೆ ನಮ್ಮ ಮಕ್ಕದ ಮೇಲೆ ಅಂತೇಳಿ 2,000 ಕೊಟ್ಟಿದ್ದೀನಿ ಅಂತ ನಾಟಕ ಆಡಿದ್ರು. ಇವ್ರು ಕೊಟ್ಟಿರೋ ಹಣ ಯಾರ್ದು? ಹಣ ಕೊಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ಯಾರ್ದು? ಸಿದ್ದರಾಮಯ್ಯನವರೇ. ರಾಜ್ಯ ಸರ್ಕಾರದಿಂದ ಏನಾನ ಕೊಟ್ಟಿದ್ದೀರಾ? ರಾಜ್ಯ ಸರ್ಕಾರದ ಖಜಾನೆಯಿಂದ ಏನಾನ ಕೊಟ್ಟಿದ್ದೀರಾ ಸನ್ಮಾನ್ಯ ಸಿದ್ದರಾಮಯ್ಯನವರೇ? ನೀವು ಸುಳ್ಳುಗಾರ ಸಿದ್ದರಾಮಯ್ಯ, ಸುಳ್ಳು ಹೇಳೋ ಸಿದ್ದರಾಮಯ್ಯ. ಕೇಂದ್ರ ಸರ್ಕಾರ SDRF ಅನುದಾನದಲ್ಲಿ 2021-22ರಲ್ಲಿ 632 ಕೋಟಿ .4, 2022-23ರಲ್ಲಿ 664 ಕೋಟಿ, 2023-24ರಲ್ಲಿ 690.2 ಕೋಟಿ ರೂಪಾಯಿನ, ಅಂದ್ರೆ 697 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿರೋದು. SDRF ಹಣ ಕೊಟ್ಟಿರುವಂತದ್ದು ಕೇಂದ್ರ ಸರ್ಕಾರ, ಸಿದ್ದರಾಮಯ್ಯನವ್ರದ್ದಲ್ಲ. ಅವ್ರು ಪದೇ ಪದೇ ಹೇಳ್ತಾ ಇದ್ದಲ್ಲ, ಈ ಹಣ ಕೇಂದ್ರ ಸರ್ಕಾರ SDRF ಫಂಡ್ ಅಲ್ಲಿ ಕೊಟ್ಟಿರುವಂತದ್ದು. 75% ಹಣ ಪೂರ್ತಿ ಅದರಲ್ಲಿ. ಅವ್ರದ್ದು ರಾಜ್ಯ ಸರ್ಕಾರ 25% ಕೊಡ್ಬೇಕು, ಅದು 232 ಕೋಟಿ ಕೊಡ್ಬೇಕು ಅವರು. ಆದ್ರೆ ನಮ್ಮ ಹಣ, ನಮ್ಮ ಅಂದ್ರೆ ಕೇಂದ್ರ ಸರ್ಕಾರ ಮೋದಿ ಕೊಟ್ಟ ಹಣದಲ್ಲೇ ಇನ್ನೂ ಉಳಿಸ್ಕೊಂಡಿದ್ದಾರೆ ಇವರು. ಇವ್ರ ಹಣಕ್ಕಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿದ್ದಲ್ಲ ಹಣದಲ್ಲೇ ಇನ್ನೂ ಉಳಿಸ್ಕೊಂಡಿದ್ದಾರೆ ಇವರು. 2,000 ಕೊಟ್ಬಿಟ್ಟು. ನೀವು ಕೊಟ್ಟಿದ್ದೆಲ್ಲಿ ಸಿದ್ದರಾಮಯ್ಯನವರೇ? ನೀವೆಲ್ಲಿ ಕೊಟ್ರಿ? ಕೇಂದ್ರದ ಪಾಲು ಬಂದಿಲ್ಲ ಅಂತಾರಲ್ಲ, ಈ ಪಾಲು ಯಾರ್ದು? ಈ ಹಣ ಬಂದಿದೆ ಅಲ್ಲ, 2 ಕಂತಲ್ಲಿ ಬಂದಿದೆ ಅವ್ರಿಗೆ. 2 ಇನ್ಸ್ಟಾಲ್ಮೆಂಟ್ ಬಂದಿದೆ. ಈ ಹಣ ಯಾರ್ದು? ಕೇಂದ್ರ ಸರ್ಕಾರದ್ದು. ಇದು ಒಂದು ರೀತಿ ರೈತರಿಗೆ ಮೋಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಈ ಕೇಸು ಹಾಕಿದಾರಂತೆ. ಅದನ್ನ ದೊಡ್ಡದಾಗಿ ಸಿದ್ದರಾಮಯ್ಯನವರ ದೊಡ್ಡ ಪ್ರೆಸ್ ಮೀಟು, ಕೇಂದ್ರ ಸರ್ಕಾರ ಅಂತ ಎಲ್ಲ ಮಾಧ್ಯಮದಲ್ಲಿ ಫ್ರಂಟ್ ಪೇಜ್ ಬಂತು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಫ್ರಂಟ್ ಬಂತು. ಕೇಂದ್ರ ಸರ್ಕಾರದ ಮೇಲೆ ತಿರುಗಿ ಬಿದ್ದ ಸಿದ್ದರಾಮಯ್ಯ. ಕೇರಳ ಸರ್ಕಾರ ಕೇಂದ್ರ ಹೋಗಿ ಏನಾಯ್ತು ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಗೊತ್ತಾಯ್ತಲ್ಲ, ಚೀಮಾರಿ ಹಾಕ್ಸ್ಕೊಂಡ್ರಲ್ಲ. ನೀವು ಹಾಕ್ಸ್ಕೊಬೇಕಾ ಚೀಮಾರಿಯೇ? ಕೇರಳ ಸರ್ಕಾರ ಹೋಗಿತ್ತು, ಕೇಂದ್ರ ಸರ್ಕಾರ ನಮ್ಗೆ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಹೋಗಿತ್ತು. ಡಬಲ್ ಬೆಂಚ್ ಚೀಮಾರಿ ಆಗ್ತು. ಕೇರಳ ದಿವಾಳಿ ಔಟಿದೆ. ಕೇರಳನ ಫಾಲೋ ಮಾಡ್ತಾ ಇರೋ ಕಾಂಗ್ರೆಸ್ ದಿವಾಳಿ ಔಟಿದೆ ಈಗ. ಇಲ್ಲಿ ಸೇಮ್ ಅದೇ ಪ್ಯಾಟರ್ನ್. ಅವರು ಕೇಸ್ ಹಾಕಿದ್ದಾರೆ, ಇವರು ಕೇಸ್ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ದಿವಾಳಿ. ಅದು ದಿವಾಳಿ ಕ್ರಾಸ್ ಔಟ್ ಇದೆ, ದಿವಾಳಿ ಆಗಿ ಕ್ರಾಸ್ ಔಟ್ ಇದೆ. ಇದನ್ನ ಸುಪ್ರೀಂ ಕೋರ್ಟ್ ಆರ್ಡರ್ ಇದು. ಕೇರಳ ಸರ್ಕಾರಕ್ಕೆ ಚೀಮಾರಿ ಹಾಕಿರುವಂತ ಇದು ಸುಪ್ರೀಂ ಕೋರ್ಟ್ ಆರ್ಡರ್. ಇದು ಚೀಮಾರಿ ಹಾಕಿದ್ದಾರೆ. ಸಾಲ ಏನ್ ಮಾಡಬೇಕು ಪ್ರತಿಯೊರ್ಗೂ ಒಂದು ಲಿಮಿಟ್ ಇರ್ತತೆ. ಆ ಲಿಮಿಟ್ ಅನ್ನ ದಾಟಿ ಇವತ್ತು ಕೇರಳ ಸರ್ಕಾರ ರಾಜ್ಯವನ್ನ ದಿವಾಳಿ ಮಾಡಿದೆ. ಈ ಕರ್ನಾಟಕ ಸರ್ಕಾರನು ಕೂಡ ಸಿದ್ದರಾಮಯ್ಯನವರು ಯಾಕೆ ಕೇಸ್ ಹಾಕಿದ್ದಾರೆ ಅಂದ್ರೆ ಗೊತ್ತಲ್ಲ. ಕೇಸ್ ಹಾಕಿದ್ರೆ ಅದನ್ನೇ ಹೇಳ್ಕೊಂಡು ಇನ್ನೊಂದಷ್ಟು ದಿನ ಕಾಲ ತಳ್ಳಬಹುದು ಅಂತ. ಇಲ್ಲಾಂದ್ರೆ ಏನಂತಾರೆ ರೈತರು, ದುಡ್ಡಿಡ, ಫಸ್ಟ್ ಒಂದು ಬರ ಪರಿಹಾರದ್ದು ದುಡ್ಡಿಡು ಅಂತ ಕೇಳ್ತಾರೆ. ಅದಕ್ಕೆ ಏನ್ ಹೇಳೋದು? ಕೋರ್ಟ್ ಕೇಸ್ ಹಾಕ್ಬಿಟ್ಟಿದ್ದೀರಿ ಅಂತ ಹೇಳೋದು. ಕೇರಳದ ಕತೆ ಏನಾಯ್ತು? ಚಿಮಾರಿ ಹಾಕ್ಸ್ಕೊಂಡ್ರಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಹೋಗಿ ಚಿಮಾರಿಯನ್ನ
ಮುಂಗಾರು ಬರ ಘೋಷಣೆ ಮಾಡ್ತು. ಸಾಮಾನ್ಯವಾಗಿ ಮುಂಗಾರು ಬೆಳೆನೇ ಬೇರೆ, ಹಿಂಗಾರು ಬೆಳೆನೇ ಬೇರೆ. ಹಿಂಗಾರು ಬೆಳೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಿಂಗಾರು ಬೆಳೆ ಬೆಳೀತಾರೆ. ಅದು ಸುಮಾರು 24 ಲಕ್ಷ ಹೆಕ್ಟೇರ್, 24 ಲಕ್ಷ ಹೆಕ್ಟೇರ್ ಅಷ್ಟು ಜಮೀನು ಹಿಂಗಾರು ಬೆಳೆ ಬೆಳೀತಾರೆ. ಅದು ದೊಡ್ಡ ಬೆಳೆನೆ. ಅದು ಯಾವಾಗ ಬರುತ್ತೆ? ನವೆಂಬರ್ ಡಿಸೆಂಬರ್ ಆ ಸಂದರ್ಭದಲ್ಲಿ ನವೆಂಬರ್ ಡಿಸೆಂಬರ್ ಜನವರಿ ಈ ಭಾಗದಲ್ಲಿ ಬರುವಂತ ಬೆಳೆ ಅದು. ಅಲ್ಲಿ ಕೂಡ 70% ಮಳೆ ಬಂದಿಲ್ಲ. 70% ಮಳೆ ಕೊರತೆ ಆಗಿದೆ. ಮಿಸ್ಟರ್ ಸಿದ್ದರಾಮಯ್ಯ ಜಿ ಯಾಕೆ ಘೋಷಣೆ ಮಾಡಿಲ್ಲ? ಅದನ್ನ ಯಾಕೆ ಘೋಷಣೆ ಮಾಡಿಲ್ಲ? ಮುಂಗಾರು ಇವಾಗ ಘೋಷಣೆ ಮಾಡಿರೋದು ಮುಂಗಾರು ಬರ ಮಾತ್ರ. ಹಿಂಗಾರು ಬರದು ಯಾಕೆ ಘೋಷಣೆ ಮಾಡಿಲ್ಲ? ನೀವು ಯಾಕೆ ಮುಚ್ಚಿಟ್ಟಿದ್ದೀರಾ? ಎಲ್ಲೋದ್ರೂ ಫ್ರೀ. ನಾವೇನು ವಿರೋಧ ಇಲ್ಲ ಫ್ರೀಗೆ. ನಾನು ಅವಾಗೆ ಹೇಳಿದ್ದೀನಿ, 5 ಕೊಟ್ಟಿದ್ದೀರಾ, ತಪ್ಪು ಮಾಡಿಬಿಟ್ಟಿದ್ದೀರಾ ನೀವು. 50 ಕೊಡಿ, ನಮ್ದೇನೋ ಅಬ್ಜೆಕ್ಷನ್ ಇಲ್ಲ. ಆದ್ರೆ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು. 900 ಜನ ರೈತರು ಆತ್ಮಹತ್ಯೆ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಕರುಣೆ ಇಲ್ವಾ ರಾಮಯ್ಯನವರೇ ನಿಮ್ಗೆ? ಕರುಣೆ ಬೇಡ? ಒಂದು ಕಿಂಚತ್ ಕರುಣೆ. ಒಬ್ಬ ರೈತ ಸತ್ತಾಗ ಆ ಕುಟುಂಬದ ಸ್ಥಿತಿಗಳು ಏನಾಯ್ತತೆ? ಅವ್ರ ಮಕ್ಕಳು ಮರಿ ಬೀದಿ ಪಾಲ್ ಬರ್ತಾರೆ. ಆ ಜ್ಞಾನ, ಕಾಮನ್ ಸೆನ್ಸ್ ನಿಮಗಿಲ್ವಾ ಸರ್ಕಾರಕ್ಕೆ? ನೀವು ಎಷ್ಟನ ಫ್ರೀ ಕೊಡಿ. ನಾನು ನಿಮ್ಮನ್ನ ಕೇಳುವಂಥದ್ದು, ಬಂದು 1 ವರ್ಷ ಆಯ್ತಿರಲ್ರಿ, 1 ವರ್ಷ ಆಯ್ತು ನಿಮ್ ಸರ್ಕಾರ ಬಂದು. ಎಲ್ಲೋದ್ರು ಫ್ರೀ ಅಂತೀರಾ ಅನ್ನಿ, ನಾವು ಪರವಾಗಿಲ್ಲ. ಎಲ್ಲನೋ ಒಂದು ಡ್ಯಾಮ್ ಕಟ್ಟಿದಿರಿ ಅಂತ ಏನಾನ ಅನುಮೋದನೆ ಕೊಟ್ಟಿದ್ರನ್ರಿ? ಯಾವ್ದಕ್ಕನ ಯಾವ್ದಾನ ಒಂದು ಸ್ಟೇಟ್ ಹೈವೇ ನಾವು ಮಾಡಿದಿರಿ, ಮಾಡ್ತಾ ಇದ್ದೀರಿ. ಹೊಸದಾಗಿ ಏನಾನ ಟೆಂಡರ್ ಕರೆದಿದ್ದಾರೆ ಅಂದ್ರೆ ಸ್ಟೇಟ್ ಹೈವೇ ಮಾಡಿರೋಂಥದ್ದು? ಹೊಸದಾಗಿ ಯಾವ್ದಾನ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಪ್ರಾರಂಭ ಮಾಡಿದ್ದೀರನ್ರಿ ನೀವು? ಒಂದು ಆಸ್ಪತ್ರೆ ಕಟ್ಟಿದ್ದೀರನ್ರಿ? ಯಾವ್ದಾನ ಒಂದು ಜಿಲ್ಲೆಯಲ್ಲಿ ಒಂದು ಆಸ್ಪತ್ರೆ ಕಟ್ಟಿದ್ದೀರನ್ರಿ? ಒಂದು ತಾಲೂಕಲ್ಲಿ ಆಸ್ಪತ್ರೆ ಕಟ್ಟಿದ್ದೀರನ್ರಿ? ಇದೆಲ್ಲ ಕಾಮನ್ ಸೆನ್ಸ್ ಇರುವಂತ ಮುಖ್ಯಮಂತ್ರಿ ಮಾಡ್ಬೇಕಾಗಿರುವಂಥದ್ದು. ನಮ್ಮ ಕರ್ತವ್ಯ ಆಸ್ಪತ್ರೆ ಕಟ್ಟೋದು, ಶಾಲೆ ಕಟ್ಟೋದು, ಡ್ಯಾಮ್ ಕಟ್ಟೋದು, ರಸ್ತೆ ನಿರ್ಮಾಣ ಮಾಡೋದು ನಮ್ಮ ಕರ್ತವ್ಯ. ಅದು ನೀವು ಮಾಡಿದ್ದೀರಾ? ಯಾವ ಮಕ ಇಟ್ಕೊಂಡು ಹೋಗ್ತೀರಾ ನೀವು? ಯಾವ ಮಕ ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದೀರಾ ನೀವು? ಒಂದು ರಾಜ್ಯದ ಅಭಿವೃದ್ಧಿ ಅಂತ ಹೇಳಿದ್ರೆ, ಕೆಲವು ವಿದೇಶಿಯ ಮುಂದುವರೆದ ದೇಶಗಳು ಹೇಳ್ತಾ ಇತ್ತು, ನಮ್ಮ ರಸ್ತೆಗಳನ್ನ ನೋಡಿದ್ರೆ ನಮ್ಮ ದೇಶ ಹೇಗೆ ಅಭಿವೃದ್ಧಿ ಆಗಿದೆ ಅನ್ನೋದು ಗೊತ್ತಾಗ್ತೈತೆ. ನಮ್ಮ ರಸ್ತೆ ಮೇಲೆ ವೆಹಿಕಲ್ ಓಡಾಡಿದಾಗ ಆ ಸವಾರ ಹೇಳ್ತಾನೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನ ಆ ರಸ್ತೆಗಳನ್ನ ಹೇಳುತ್ತೆ ಅಂತ ಹೇಳಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.